ಕಮಿಷನರ್ ನಿಮಗೂ ಹೇಳ್ಬೇಕಾಗಿತ್ತು ಸರ್. ಇದು ಎಂಪಿ ಫಂಡ್ ಇದೆ, ನಗರ ಕಮಿಷನರ್ ಹೇಳ್ಬೇಕಾಗಿತ್ತು ಇಂತಿಂತ ಫಂಡ್ ಅಂತ. ಅಟ್ಲೀಸ್ಟ್ ನಿಮಗೆ ತಿಳುವಳಿಕೆ ನಾನೇ ತಿಳುವಳಿಕೆ ಐತ್ರಿ. ತಿಳುವಳಿಕೆ ಇರೋದಕ್ಕೆ MLA ಆಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ತಿಳುವಳಿಕೆ ಹೇಳ್ಬೇಡಿ, ಸಮಸ್ಯೆ ಏನ್ ಹೇಳ್ರಿ. ಸಮಸ್ಯೆ ಇರೋದು ಇಷ್ಟೇ, ಯಾವ ಫಂಡ್ದು ಯಾವ್ದಾವ್ದು ಏನು ಅನ್ನೋದು ಹಾಕಪ್ಪ. ಆಮೇಲೆ ಕರಿಬೇಕಾದ್ರೆ ಎಲ್ಲರಿಗೂ ಕರಿಯಪ್ಪ ಕರೆಕ್ಟ್ ಆಗಿ. ಮಲತವರ ಧಾರಣೆ ಮಾಡಬೇಡ, ಅಪ್ಪ ಯಾರು ಅನ್ನೋದು ಹೇಳಪ್ಪ ಅಷ್ಟೇ ಅಂತ ಕಮಿಷನರಿಗೆ ನಾವು ಹೇಳ್ತಾ ಇರೋದು. ಕಮಿಷನರಿಗೆ ಕರ್ದಿ ಮಕ್ಕುಗಿರಿ ಅವನಿಗೆ ನಗರಸಭೆ ಫಂಡ್ಗಳು ಎಷ್ಟೆಷ್ಟಿದಾವೆ. ನಾವು ಒಬ್ಬರು ಜನಪ್ರತಿನಿಧಿ, ನಾವು ಕೌನ್ಸಿಲರ್ಗಳು, ನಾವು ಗೆದ್ದಿದ್ದೀವಿ, ವೋಟ್ ಹಾಕ್ಸ್ಕೊಂಡೇ ಗೆದ್ದಿದ್ದೀವಿ. ನಮ್ಮನ್ನು ಕರೆಯಕ್ಕೆ ಅವ್ರಿಗೆ ಹೇಳ್ರಿ ಅಷ್ಟೇ ನಾವು ಕೇಳೋದು. ನಾವು ಬೇರೆ ಆಮೇಲೆ ನಾವು ಸಣ್ಣತನ ತೋರ್ಸಕ್ ಬಂದಿಲ್ಲ ಸರ್. ಕೆಲಸ ಮಾಡಿ ಇಂದಿರಾ ಕ್ಯಾಂಟೀನ್ ತಗೊಂಡು ಹಾಕಿ, ನಮಗೇನಿಲ್ಲ, ನಮಗೆ ಒಳ್ಳೇದೇ ಅಲ್ವಾ. ಆದ್ರೆ ಎಲ್ಲಾ ಜನಗಳಿಗೆ ಅನುಕೂಲ ಆಗ್ತದೆ. ಎರಡು ಸಮಸ್ಯೆ ಹೇಳಿದ್ರೆ ಎರಡು ಸಮಸ್ಯೆಗೆ ನಾನು ಉತ್ತರ ಹೇಳ್ತೀನಿ. ಒಂದೇನು ನಾನು ಕೇಳ್ತೀನಿ, ಎಂಪಿನ ಪೂಜೆ ಕರೆದಿಲ್ಲ, ಪೂಜೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ನಮಗೂ ಎಂಪಿ ಕ್ಷೇತ್ರಕ್ಕೆ ಎಂಪಿ ಅಲ್ವಾ. ಎಂಪಿ ಅವ್ರನ್ನ ಪೂಜೆಗೆ ಬರಬೇಡ್ರಿ ಅಂತೇಳಿ ನಾನೆಲ್ಲಾದ್ರೂ ಹೇಳಿದ್ದೀನಿ. ನಾನು ಲೆಟರ್ ಬರ್ದಿದ್ದೀನ, ಎಲ್ಲಾದ್ರೂ ಬರ್ದಿದ್ದೀನ? ಇಲ್ಲ ಬ್ಯಾರಿಕೇಡ್ ಹಾಕ್ಸಿದೀವಾ? ಎಂಪಿ ಬರೋದ್ ಬೇಡ, ಬಿಜೆಪಿ ಬರೋದ್ ಬೇಡ, ದಳದವ್ರು ಬರೋದ್ ಬೇಡ ಅಂತ ಬ್ಯಾರಿಕೇಡ್ ಹಾಕ್ಸಿದ್ದೀನ? ಅಧಿಕಾರಿಗಳು ಕರಿಬೇಕಾಗಿತ್ತು, ಕರೆದಿಲ್ಲ ಅಲ್ವಾ. ಅಧಿಕಾರಿಗಳಿಗೆ ಅವ್ರ ಅನುದಾನ ಸೆಂಟ್ರಲ್ ಗೌರ್ಮೆಂಟ್ ನೀವು ಯಾವ್ದು ಹೇಳ್ತಾ ಇದ್ದೀರಾ, ಆ ಅನುದಾನ ನಾವು ಕೊಟ್ಟಿದ್ದೀವಿ, ನಮ್ಮ ಕೇಂದ್ರ ಸರ್ಕಾರದ ಅನುದಾನ. ನಮ್ಮ ಎಂಪಿನ ಕರೆದಿರ ಮಾಡ್ತಾ ಇದ್ದೀರಾ. ಇದ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಏನಾದರೂ ಶಿಷ್ಟಾಚಾರದ ಕ್ರಮ ತಗೊಳ್ರಿ ಅಂತ ಅಲ್ಲಿ ನೀವು ಪತ್ರ ಕೊಟ್ಟು, ಎಂಪಿ ಪತ್ರ ಕೊಡ್ತಿರೋ, ನೀವು ಪತ್ರ ಕೊಡ್ತಿರೋ, ಅಧಿಕಾರಿಗಳನ್ನ ಕ್ರಮ ಮಾಡಿಸಿ. ಕೇಳ್ರಿ ಒಂದ್ ನಿಮಿಷ, ನೀವು ಕ್ರಮ ಮಾಡಿಸಿ. ಅದ್ ಬಿಟ್ಬಿಟ್ಟು ಕೆಲಸ ಪೂಜೆ ಮಾಡೋದು ಇಂಥ ಸಣ್ಣತನ ತೋರಿಸ್ಬೇಡ್ರಿ. ಕೆಲಸ ಬೇಗ ಮಾಡಿ ಅಂತ ಹೇಳಿದ್ರು. ಯಾರು ಮಾತಾಡಿದ್ದೆ. ಒಂದು ಈಗ ನಾನು ದಿನನಿತ್ಯ ಪೂಜೆ ಮಾಡ್ತಾ ಇರ್ತೀನಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲ, ರಾಜ್ಯ ಸರ್ಕಾರದ ನಂದು ಅನುದಾನ ಮಾಡ್ತೀನಿ, ರಾಜ್ಯ ಸರ್ಕಾರದ ಮಾಡ್ತೀನಿ, ಸ್ಪೆಷಲ್ ಗ್ರಾಂಟ್ ಮಾಡ್ತೀನಿ. ಕೇಳಿಸ್ಕೊಳ್ಳೋ ತಾಳ್ಮೆ. ದಿನ ಎಂಪಿ ಬರ್ಲಿ ಪೂಜೆಗೆ ಬರ್ಲಿ, ನನ್ನ ಜೊತೆ ನಂದು ತಕರಾರು ಇಲ್ಲ ಆಯ್ತಾ. ಅವರು ನನ್ನ ಪೂಜೆ ಕರೀಲಿ, ನಾನು ಬರ್ತೀನಿ. ಮೊನ್ನೆ ಯಾವುದೋ ಬಸ್ ಸ್ಟ್ಯಾಂಡು ಇನ್ನೊಂದು 2-3 ಸಾರಿ ಪೂಜೆ ಮಾಡಿರ್ಬೇಕು. ನಾನು ಗಮನಕ್ಕೆ ತಂದಾಗೆ ನಂದು ಅವ್ರು ಪೂಜೆ ಮಾಡಿದ ಜಾಗ ಅಲ್ಲ, ಸ್ಟೇಟ್ ಗೌರ್ಮೆಂಟು ಸರ್ಕಾರದ ಜಾಗ. ನಾನು ನನ್ನ ಕಾರ್ಯಕರ್ತರು ಲೀಡ್ರ್ ಕೊಟ್ಬಿಟ್ಟು ತೋರಿಸ್ಬೋದಿತ್ತಲ್ಲ, ಎಂಪಿನ MLA ಬಿಟ್ಬಿಟ್ಟು ಪೂಜೆ ಮಾಡ್ತಾವ್ರೆ ಅಂತೇಳಿ. ಅವರು ಅನುಕೂಲಕ್ಕೆ ತಕ್ಕಂತೆ ಅವ್ರು ಮಾಡ್ತಾವ್ರೆ. ಅವರು ನಮ್ಮ ಬಗ್ಗೆ ಗೌರವ ಇಟ್ಟು ಕರೆದಿದ್ರೆ ನಾನು ಹೋಯ್ತಿದ್ದೆ. ಕರೆದಿಲ್ಲ, ನೀವು ಮಾಡಿ, ನಾನು ಬಂದು ಡಿಸ್ಟರ್ಬ್ ಮಾಡಿದ್ನ? ನನ್ನ ಹತ್ರ ಕಾರ್ಯಕರ್ತರಿಲ್ವಾ, ಲೀಡ್ರ್ ಇಲ್ವಾ? ನಾವು ಹಿಂಗೆ ಬೋರ್ಡ್ ಇಟ್ಕೊಂಡ್ಬಿಟ್ಬಿಟ್ಟು ನಮ್ಮ MLA ಬಿಟ್ಟು ಮಾಡ್ತಾವ್ರೆ. ಪ್ರೈವೇಟ್ ಜಾಗದಲ್ಲಿ ಮಾಡಿದ್ರೆ ನಾನು ಕೇಳಲ್ಲ. ಅವ್ರು ಪೂಜೆ ಮಾಡಿರೋ ಜಾಗ ಎಲ್ಲ ರಾಜ್ಯ ಸರ್ಕಾರದ ಪಂಚಾಯತಿ ಸ್ವತ್ತುಗಳು. ಪಂಚಾಯತಿ ಸ್ವತ್ತಿಗೆ ಲೋಕಲಲ್ಲಿ ಯಾರು ಅಥಾರಿಟಿ, ಸರ್ಕಾರ ಪ್ರತಿನಿಧಿ, MLA. ನಾನು ಬಿಟ್ಟು ಮಾಡಿದಾಗ ನನ್ನ ಕಾರ್ಯಕರ್ತರು ನಾನು ಮಾತಾಡೋದ್ನ? ನಾನು ಇವತ್ತು ಅವರೇ ಜನಪ್ರತಿ ಅಲ್ಲ, ಅವ್ರ ಪ್ರತಿನಿಧಿ ಅಲ್ಲ. ನಾನು ಯಾವುದೇ ನಮ್ಮ ಪಕ್ಷದ ಪಂಚಾಯತಿ ಬಾಡಿನೂ ಇದೆ. ಬೇರೆ ಬೇರೆ ವಾರ್ಡ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಿಮ್ಮ JDS BJP ಲೀಡರ್ಗಳು ಸದಸ್ಯರು ಇದ್ದಾಗ
ನಾನು ಅವ್ರಿಗೆ ಏನು ಗೌರವ ಕೊಟ್ಟಿದ್ದೀನಿ ಅಂತ ಅವ್ರು ಕರೆದು ಕೇಳಿ, ಅವ್ರನ್ನೇ ಹಿಡಿದು ಗುದ್ಲಿ ಹಿಡಿಸ್ತೀನಿ. ನನ್ನ ಹತ್ರ ಯಾವುದೂ ಆ ಥರದ್ದಿಲ್ಲ. ನೀವು ಬಂದು ಗುದ್ಲಿ ಪೂಜೆಗೆ ಅವ್ರು ಬಂದರೆ ನಾನು ಸ್ವಾಗತ ಮಾಡ್ತೀನಿ ಅಂತಿನ. ಹಂಗಂತ ಬಿಟ್ಬಿಟ್ಟು ನೀವು ಅಧಿಕಾರಿ ಕರೆದಿಲ್ವ, ಅವ್ನಿಗೇನು ಶಿಷ್ಟಾಚಾರದ ಪ್ರಕಾರ ನೀವು ಕ್ರಮ ತಗೋಬೇಕು ಅದನ್ನು ಮಾಡಿ, ನಂದೇನು ತಕರಾರು ಇಲ್ಲ. ಇದು ಪೂಜೆ ಮಾಡೋ ಜಾಗದಲ್ಲಿ ಬಂದು ಬೋರ್ಡ್ ಇಟ್ಕೊಳ್ಳೋದು ಅದು ಒಂದು ಅರ್ಥಪೂರ್ಣವಾಗಿರುವಂಥದ್ದು ಅಲ್ಲ. ದಿನ ನನ್ನ ಕ್ಷೇತ್ರದಲ್ಲಿ ನೋಡಿ ಇನ್ನೂ 200-250 ಕೋಟಿ ಪೂಜೆ ಮಾಡ್ಬೇಕು ಇನ್ನೊಂದು 2-3 ತಿಂಗಳಲ್ಲಿ. ದಿನ ಬರ್ರಿ MP ಅವ್ರ ಜೊತೆ ಕರ್ಕೊಂಡು ಪೂಜೆ ಮಾಡ್ತೀನಿ ರೀ. ನನ್ನ ಅನುದಾನ ಕೇಂದ್ರ ಸರ್ಕಾರದ್ದು ಅಂತ ಕೇಳ್ತಾ ಇದ್ದೀರ ನೀವು. ರಾಜ್ಯ ಸರ್ಕಾರದ ಜಾಗದಲ್ಲಿ ಪೂಜೆ ಮಾಡಿದಾಗ ನಾನು ಬಂದು ಕೇಳಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ಅವರು MLA ಕರಿಬೇಕು ಅನ್ನೋದು ಗೌರವ ಅವ್ರಿಗಿದ್ದಾಗ ನಾನು ಕರೆದಿದ್ರೆ ನಾನು ಹೋಗ್ತೀನಿ. ಇವತ್ತು ಅಧಿಕಾರಿಗಳು ನಮ್ಮ ನಗರಸಭೆ ಸದಸ್ಯರು ಅಧ್ಯಕ್ಷರು ಗೊತ್ತಿದ್ದು ಮಾಡೋರು ಪೂಜೆ ಫಿಕ್ಸ್ ಮಾಡವ್ರೆ, ನನಗೆ ಮಾಹಿತಿ ಕೊಟ್ಟವ್ರೆ, ಬಂದಿದ್ದೀನಿ. ಸಂತೋಷ. ಒಂದು ನಿಮಿಷ ಕೇಳಿ. ಕನ್ಕ್ಲೂಡ್ ಮಾಡಿ. ದಿನ ಬೆಳಿಗ್ಗೆ ಆದ್ರೆ MP ಅವ್ರಿಗೂ ಹೇಳ್ಬಿಡಿ, ನನಗೂ ಸಿಕ್ತಾಗ ಹೇಳ್ತೀನಿ ಸರ್, ನಾನು ಪೂಜೆ ಮಾಡಿದಾಗ ತಾವೇನಾದ್ರು ಫ್ರೀ ಆಗಿದ್ದಾಗ ದಿನ ಪೂಜೆ ಮಾಡ್ತಾ ಇರ್ತೀನಿ. ಅವ್ರಿಗೂ 8 ಕ್ಷೇತ್ರ ಗೊತ್ತವೆ, ದಿನ ಬರೋಕ್ಕಾಗಲ್ಲ. ಅವ್ರು ಯಾವಾಗ ಬಂದರೂ ಸ್ವಾಗತ, ಆಯ್ತಾ? ಅದು ಬಿಟ್ಬಿಟ್ಟು ಇಲ್ಲಿ ನಾನು ಪೂಜೆ ಮಾಡೋಕೆ ಬಂದಾಗ ನೀವು ಎಲ್ಲ ಗೊತ್ತಿರೋರು ತಿಳಿದಿರೋರು ನಮಗೆ ಕೆಲವೊಂದು ವಿಚಾರದಲ್ಲಿ ಸಜೆಷನ್ ಮಾಡಬೇಕಾಗಿರೋದು ಹಿಡಿದ್ರೆ ಏನಂತ ಆಯಿತು. ಇದೇ ಕೆಲಸ ನಾನು ಮೊನ್ನೆ 8 ದಿವಸದಿಂದ MP ಪೂಜೆ ಮಾಡೋಕೆ ಬಂದು ನನ್ನ ಹತ್ರ ಕಾರ್ಯಕರ್ತರು ಲೀಡ್ರ್ ಇಲ್ವಾ, ಕರೆದಿಲ್ಲ ಅಂತ ಇಡಿಸಿದ್ರೆ ಅದು ನನಗೆ ಗೌರವನಾ? ಹೇಳ್ರಿ ನೀವೇ.